ನಾಟ್ ಓಕೆ. ನಾಟ್ ಓಕೆ? ಯಾಕೋ ನಾನೇನೋ ತಪ್ಪು ಮಾತಾಡ್ದೆ? ನೀನು ಸ್ಪೆಲ್ಲಿಂಗು ಗ್ರಾಮರು ಎಲ್ಲ ಮಿಸ್ಟೇಕ್ ಮಾಡ್ತಾ ಇದೀಯ. ಜೆಂಡರ್ನೇ ಚೇಂಜ್ ಮಾಡ್ತಾ ಇದೀಯ. ಮಿನಿ ಗೌತಮ್ ಅಲ್ಲ, ಮಿನಿ ಭೂಮಿಕಾ. ಮಿನಿ ಭೂಮಿಕಾ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳು, ಸರಿ ಹೋಗುತ್ತೆ. ಓಹೋ, ಅಂದ್ರೆ ಈ ವಿಷಯವಾಗಿ ನಿನ್ನ ಅತ್ತಿಗೆ ಮಧ್ಯೆ ಆಲ್ರೆಡಿ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ ಅನ್ನು? ಓ, ಡೈಲಿ ಸಿಕ್ಕಾಪಟ್ಟೆ ವಾದ ವಿವಾದ, ಹೋರಾಟ ಹಾರಾಟ ಚೀರಾಟ ಎಲ್ಲ ಶುರು ಆಗ್ಬಿಟ್ಟಿದೆ. ಗಂಡು ಅಂತ ಅವರು, ಹೆಣ್ಣು ಅಂತ ನಾನು. ಹಾಗಾದ್ರೆ ಎರಡು ಆಗುತ್ತಾ ಬಿಡ? ಯಾಕೋ ಆಗ್ಬಾರ್ದು? ಬಂಪರ್ ಲಾಟ್ರಿ ಯಾಕೆ ಹೊಡಿಬಾರ್ದು? ಸುಮ್ನಿರಪ್ಪ ನೀನು. ಮೊದಲು ಒಂದು ಸಸೂತ್ರವಾಗಿ ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಆಗತ್ತೆ ಬಿಡೋ ಗೆಳೆಯ. ದೇವ್ರ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಹಾಡೆ ಕೇಳಿಲ್ವಾ ನೀನು? ನೀನ್ ಒಲಿದರೆ ಕೊರಡು ಕೊನರಹುದಯ್ಯ, ನೀನ್ ಒಲಿದರೆ ಬರಡು ಹಯನಹುದಯ್ಯ ಅಂತ ಕೇಳಿಲ್ವಾ? ನಾನ್ ಕೇಳೋದಾಗಿರ್ಲಿ, ಏನು ನೀನ್ ಮಾತನಾಡ್ತಾ? ನಾನು ಕೊರಡು ಬರಡು ಅಂತನಾ? ಲೇ ನಾನೆಲ್ಲೋ ಅರ್ಥದಲ್ಲಿ ಹೇಳ್ದೆ. ದೇವ್ರು ಕೊಟ್ರೆ ಒದ್ಕೊಂಬರೋ ತರ ಕೊಡ್ತಾನೆ ಅಂತ ಹೇಳದ್ನಪ್ಪ. ಅದಕ್ಕೆ ಒಂದು ಹಾರ್ಡ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಇದೇ ಕಣ ನಿನ್ನ ಪ್ರಾಬ್ಲಮ್. ನಾನು ಹೇಳಿದ್ದನ್ನ ನೀನು ಅರ್ಥ ಮಾಡ್ಕೊಳಲ್ಲ, ಬರೀ ಅಪಾರ್ಥ ಮಾಡ್ಕೋತಾ ಇರ್ತೆ. ಆ ಅಪಾರ್ಥದಿಂದಾನೇ ಈ ಅನರ್ಥಗಳೆಲ್ಲ ಆಗೋದು. ಏನದು ಪ್ರಾಸ 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 ಅಂತ? ಟ್ರೆಂಡ್ ಚೇಂಜ್ ಆದ್ರೂ ನೀನ್ ಚೇಂಜ್ ಆಗಲ್ವಲ್ಲ, ನೀನ್ ಸ್ವಲ್ಪ ಚೇಂಜ್ ಆಗೋ. ಗೆಳೆಯ, ಟ್ರೆಂಡ್ಗಿಂತ ಟ್ರೆಂಡಿಂಗ್ ಅಲ್ಲಿರೋದು ಇಂಪಾರ್ಟೆಂಟ್ ಕಣೋ. ಸೌಂಡಿಂಗ್ ಇಂಪಾರ್ಟೆಂಟು, ಆಮೇಲೆ ಮೀನಿಂಗು ತಿಳ್ಕ. ಆಯ್ತು ಬಿಡಪ್ಪ, ಏನಾದ್ರೂ ಒಂದ್ ಹೇಳಂಗಿಲ್ಲ. ಅದಕ್ಕೇನೋ ಈ ತರ ಉಲ್ಟಾ ಸೀದಾ ಆನ್ಸರ್ ರೆಡಿ ಇಟ್ಕೊಂಡಿರ್ತೀಯಲ್ಲ. ಇರ್ಲಿ ಬಿಡೋ ಗೆಳೆಯ, ಯಾಕೋ ಇಷ್ಟೊಂದು ಉರ್ಕೋತಾ ಇದ್ಯಾ? ಈಗ ಅಪ್ಪ ಆಗ್ತಾ ಇದ್ಯಾ, ಆ ಖುಷಿಗಾದ್ರೂ ಖುಷಿಯಾಗಿರೋ. ಹಲೋ, ಖುಷಿಯಾಗಿರೋ ಅಂತ ಹೇಳಿದ್ದು, ಲುಕ್ ಕೊಡು ಅಂತ ಅಲ್ಲ. ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತೀಯೋ? ಒಟ್ಟು ನಗ್ನಾಗ್ತಾ ಇರ್ಬೇಕಷ್ಟೇ. ಅದಕ್ಕೆ ಐಮ್ ರಿಯಲಿ ಸಾರಿ. ಅದಕ್ಕೆ ಅಪೇಕ್ಷೆ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಪ್ಲೀಸ್, ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನನಗೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ, ಆದರೆ ಆ್ಯಸ್ ಯೂಶುವಲ್ ನೀವು ಅದನ್ನು ತೋರಿಸ್ಕೋತಾ ಇಲ್ಲ. ಪಾರ್ಥ ಅವರೇ, ನಿಜವಾಗ್ಲೂ ನನಗೆ ಯಾವ ಬೇಜಾರು ಇಲ್ಲ. ಇನ್ಫ್ಯಾಕ್ಟ್ ನನಗೆ ಖುಷಿ ಇದೆ. ಅಪ್ಪಿ ನಿಧಾನವಾಗಿ ಈ ಮನೆಗೆ ಹೊಂದ್ಕೋತಿದ್ದಾಳೆ. ಅವಳು ನನ್ನ ಜೊತೆ ಮಾತಾಡದೇ ಇರ್ಬೋದು, ನನ್ನ ಕಂಡ್ರೆ ಅವಳಿಗೆ ಆಗದೆ ಇರ್ಬೋದು, ಬಟ್ ಅವಳು ಮನೆಯವ್ರ ಜೊತೆ ಮಿಂಗಲ್ ಆಗ್ತಿದ್ದಾಳೆ. ಅವ್ರನ್ನೆಲ್ಲ ತನ್ನವರು ಅಂತ ಅನ್ಕೋತಿದ್ದಾಳೆ. ಅವ್ರ ಬಗ್ಗೆ ಕೇರ್ ಮಾಡ್ತಿದ್ದಾಳೆ. ಇದು ಖುಷಿ ಪಡೋಂಥ ವಿಷಯನೇ ಅಲ್ವಾ? ಅವಳು ಇಷ್ಟೊಂದು ಬದಲಾಗ್ತಾಳೆ ಅಂತ ನಾವು ಯಾರು ಅಂದ್ಕೊಂಡೇ ಇರಲಿಲ್ಲ. ಅವಳಲ್ಲಿ ಪಾಸಿಟಿವ್ ಚೇಂಜ್ ಆಗಿರೋದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ಉಳಿದಿದ್ದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ಬೇಕು. ಅವಳು ನನ್ನ ಜೊತೆ ಹೇಗಿರ್ತಾಳೆ ಅನ್ನೋದು ಮುಖ್ಯ ಅಲ್ಲ ಪಾರ್ಥ ಅವರೇ, ನಿಮ್ಗಳ ಜೊತೆ ಹೇಗಿದ್ದಾಳೆ ಅನ್ನೋದು ಮುಖ್ಯ. ಅತ್ತೆ ಜೊತೆ, ಸುಧಾ ಜೊತೆ ಅವಳು ಇಂಟ್ರ್ಯಾಕ್ಟ್ ಮಾಡ್ತಿದ್ದಾಳೆ, ಅದೇ ಅಲ್ವಾ ಬೇಕಿರೋದು. ನನ್ನ ಜೊತೆ ಹೇಗಿದ್ರೂ ನಡೆಯುತ್ತೆ. ಎಲ್ಲರೂ ನಿಮ್ಮ ಥರನೇ ತೊಗೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ಅದಕ್ಕೆ ಐ ಮೀನ್, ಅವ್ರು ನಿಮ್ಮನ್ನ ಕ್ಷಮಿಸ್ಬೋದಾಗಿತ್ತು, ಆದರೆ ಅವ್ರು ಹಾಗೆ ಮಾಡ್ತಾ ಇಲ್ಲ. ನಮ್ಮ ಮದುವೆ ಟೈಮಲ್ಲಿ ಅದೇನೋ ಆಗೋಯ್ತು ಅಂತ ಅವ್ರ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಮರ್ತು ಮುಂದಕ್ಕೆ ಹೋಗೋಣ ಅಂತ ಹೇಳಿದ್ರೆ ಶಿ ಡಸಂಟ್ ವಾಂಟ್ ಟು ಲಿಸನ್ ಟು ಮೀ. ಇಟ್ಸ್ ಓಕೆ ಪಾರ್ಥ ಅವರೇ, ಸದ್ಯಕ್ಕೆ ಅವಳು ಖುಷಿಯಾಗಿದ್ದಾಳಲ್ಲ ಅಷ್ಟೇ ಸಾಕು. ಮುಂಚೆಗಿಂತ ಈಗ ಬದಲಾಗಿದ್ದಾಳಲ್ವಾ, ಇನ್ನು ಸ್ವಲ್ಪ ದಿನ ಆಮೇಲೆ ನೋಡಿ ಅವಳು ಮುಂಚಿನ ಥರ ಆಗ್ತಾಳೆ, ನಾರ್ಮಲ್ ಆಗ್ತಾಳೆ, ಎಲ್ಲ ಸರಿ ಹೋಗುತ್ತೆ. ಆದರೆ ನೀವು ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನೀವು ಹೇಳಿದ ಪಾಯಿಂಟು ನಿಜ. ಅದಕ್ಕೆ ಐ ಮೀನ್, ನಿಮ್ಮ ವಿಚಾರದಲ್ಲಿ ಒಂದು ಸ್ವಲ್ಪ ವಿಚಿತ್ರವಾಗಿ ಆಡ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲೂ ಅವ್ರು ಚೇಂಜ್ ಆಗ್ತಾ ಇದ್ದಾರೆ, ಸ್ವಲ್ಪ ಸಾಫ್ಟ್ ಆಗ್ತಿದ್ದಾರೆ. ಬಟ್ ನೀವು ಹೇಳಿದಾಗೆ ಲೈಕ್ ಎಲ್ಲದು 100% ಸರಿ ಹೋಗುತ್ತೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಮ ವಿಷಯದಲ್ಲಿ ಅವ್ರು ಚೇಂಜ್ ಆಗ್ತಾರೆ ಅನ್ನೋದು ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ದ್ವೇಷ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಪಾರ್ಥ ಅವರೇ, ಅವಳಿಗೆ ನನ್ನ ಮೇಲಿರೋದು ದ್ವೇಷ ಅಲ್ಲ, ಒಂದು ಸಣ್ಣ ಮನಸ್ತಾಪ ಅಷ್ಟೆ. ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ನೀವು ಯೋಚನೆ ಮಾಡಬೇಡಿ. ನೋಡಿ, ಅವಳು ನನ್ನ ಜೊತೆ ಹೇಗಿರ್ತಾಳೆ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಜೊತೆ ಹೇಗಿರ್ತಾಳೆ ಅನ್ನೋದು ಮುಖ್ಯ. ನೀವು ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ. ನನ್ನನ್ನು ತೆಗೆದು ಸೈಡಲ್ಲಿಡಿ, ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರು. ನಿಮ್ಮ ಲೈಫಲ್ಲಿ ನೀವೇ ಹೀರೋಯಿನು. ಯಾವುದೇ ಕಾರಣಕ್ಕೂ ನಿಮ್ಮ ಹೆಂಡತಿಗೆ ಅವಮಾನ ಆಗೋ ಥರ ನಡ್ಕೋಬೇಡಿ. ಅವಳನ್ನ ಯಾವತ್ತೂ ಬಿಟ್ಕೊಡ್ಬೇಡಿ, ಸಪೋರ್ಟ್ ಮಾಡಿ. ಸರಿ. ಅದಕ್ಕೆ ಊಟಕ್ಕೆ ಬರ್ತೀನಿ ಅಂತ ಅಂದರು. ಓಕೆ. ಹೌದು ಮಲ್ಲಿ, ಇವತ್ತು ಯಾಕೆ ನೀನು ಲೇಟಾಗಿ ಬಂದೆ?
ಹೊಸ ಕ್ಲಾಸಸ್ ಶುರು ಆಗಕ್ಕೆ ಇನ್ನೂ 2 ತಿಂಗಳಿದೆ. ಈಗ ರಿವಿಷನ್ ಕ್ಲಾಸಸ್ ನಡೀತಿರ್ಬೇಕಲ್ಲ, ಮತ್ತೆ ಯಾಕೆ ಲೇಟ್ ಆಯ್ತು? ಇಲ್ವಲ್ಲ, ಸರಿಯಾದ ಸಮಯಕ್ಕೆ ಬಂದೀವ್ನಿ. ಇಲ್ಲ ಮಲ್ಲಿ, ನಾನು ನೋಡಿದೆ ನೀನು ಬಂದಾಗ, ನೀನು 1 ಅವರ್ ಲೇಟಾಗಿ ಬಂದಿದ್ದೆ. ಆಟೋ ಸಿಗ್ಲಿಲ್ಲ, ಅದಕ್ಕೆ ಲೇಟ್ ಆಯ್ತು. ಮಲ್ಲಿ, ನಿನಗೆ ಸುಳ್ಳು ಹೇಳಕ್ ಬರಲ್ಲ, ಸೊ ಟ್ರೈ ಮಾಡಬೇಡ. ನಿಜ ಹೇಳು, ಯಾಕೆ ಲೇಟ್ ಆಯ್ತು? ಅಕ್ಕರೆ, ನಾನು ನಿಮ್ಮನ್ನ ಅಷ್ಟೊಂದು ಸಲ ಕರೆದೆ, ನೀವು ಬಂದಿಲ್ಲ. ಅದಕ್ಕೆ ನಾನೇನೆ ಭೂಪತಿ ಮನೆಗೆ ಹೋಗ್ಬಿಟ್ಟು ಬಂದೆ. ಭೂಪತಿ ಅವ್ರ ಮನೆಗೆ ಹೋಗಿದ್ಯಾ ನೀನು? ಬರೀ ಹೋಗಿದ್ ಮಾತ್ರ ಅಲ್ಲ ಕರೆ, ಸರಿಯಾಗಿ ಆವಾಜ್ ಆಗಿ ಬಂದಿದ್ದೀನಿ. ನನ್ನ ಆವಾಜ್ಗೆ ಅವ್ನು ಪದ್ರಗುಟ್ಟು ಹೋಗ್ಬಿಟ್ಟವನೆ. ಮಲ್ಲಿ, ಬೆಳಿಗ್ಗೆ ಅಷ್ಟು ಹೇಳಿದ್ಮೇಲೆ ನೀನು ಅವ್ರ ಮನೆಗೆ ಹೋಗಿದ್ಯಾ? ಮನೆಗೆ ಹೋಗೋದು ಅಷ್ಟೇ ಅಲ್ಲದೆ ಆವಾಜ್ ಬೇರೆ ಹಾಗೆ ಬಂದಿದ್ಯಾ? ಎಂಥ ಕೆಲಸ ಮಾಡಿದ್ಯಾ ನೀನು? ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ನಿನಗೆ ಟಾರ್ಗೆಟ್ ಮಾಡಿದ್ರೆ ಏನು ಮಾಡ್ತೀಯಾ? ದಿನ ಕಾಲೇಜ್ ಬೇರೆ ಹೋಗೋ ಶುರು ಮಾಡಿದ್ಯಾ ನೀನು. ನಂಗಂತೂ ಭಯ ಆಗೋ ಶುರು ಆಗೋಗ್ಬಿಡಿದೆ. ಅಯ್ಯೋ ಬಿಡಿ ಅಕ್ಕರೆ, ಅಮ್ಮಮ್ಮ ಅಂದ್ರೆ ಏನ್ ಮಾಡ್ಬೋದು, ಅವನು ಉರ್ಕೊಳ್ಬೋದು ಅಷ್ಟೇಯ. ಇಂಥವ್ರಿಗೆಲ್ಲ ಹೆದರ್ಕೊಂಡು ಕುತ್ಕೊಂಡ್ರೆ ನಮ್ಮನೆ ಹುರಿದು ಮುಕ್ಬಿಡ್ತಾರೆ ಅಷ್ಟೇ. ಅಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಅಕ್ಕಾರೆ, ಸೇರಿಗೆ ಸವಾ ಸೇರಿ ಅಂತ ಟಕ್ಕರ್ ಕೊಡ್ಬೇಕು. ಅವ್ನ ನಮ್ಮನ್ನ ಹಿಂದೆ ಬಂದ್ರೆ ಒದಿಯಲ್ಲ, ಮುಂದೆ ಬಂದ್ರೆ ಹಾಯಲ್ಲ ಅನ್ನೋ ಪುಣ್ಯಕೋಟಿಗಳು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ತಲೆ ಕೆಟ್ರೆ ನಾವು ಗುಮ್ತೀವಿ ಅಂತ ತೋರ್ಸ್ಬಿಟ್ಟು ಬಂದಿದ್ದೀನಿ. ದೇವ್ರಂತ ನಿಮ್ಮನ್ನ ಮತ್ತೆ ಬಾಬ್ನವ್ರಿಗೆ ತೊಂದರೆ ಕೊಡ್ತಾನಲ್ಲ, ಅಂತವನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ ಅಕ್ಕಾರೆ? ಜೀವ ಬಾಯಿಗೆ ಬರುತ್ತೆ ಅಂತಾರಲ್ಲ, ಅದ್ ಹೆಂಗಿರುತ್ತೆ ಅಂತ ತೋರ್ಸ್ಬಿಟ್ಟು ಬಂದೀವ್ನಿ. ಸುಧಾರಿಸ್ಕೊಳ್ಳೋಕೆ 2-3 ದಿನ ಬೇಕಾಗತ್ತೆ. ಹಂಗಿತ್ತು ನನ್ನ ಒಬ್ರ. ತಲೆ ಕೆಟ್ರೆ ಏನ್ ಬೇಕಿದ್ರು ಮಾಡ್ತೀನಿ. ಹೇಳಿ ಕೇಳಿ ಹಳ್ಳಿ ಜನ ನಾವು. ಇದ್ರಲ್ಲಿ ಎಳ್ನೀರು ಕೊಚ್ತೀವಿ, ಸಂದರ್ಭ ಬಂದ್ರೆ ತಲೆನೂ ತೆಗಿತೀವಿ. ಕುತ್ತಿಗೆಗೆ ಕತ್ತಿ ಇರ್ತದಂಗೆ ಪದರ್ಗುಟ್ಟು ಹೋಗ್ಬಿಟ್ಟ. ಮಲ್ಲಿ